ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾವು ಪ್ರತಿ ವಾರವೂ ಕೂಡ ವಾರ ಭವಿಷ್ಯವನ್ನು ಕೇಳ್ತಾ ಬಂದಿದ್ದೀವಿ. ಈ ವಾರ ಭವಿಷ್ಯ ಕೇಳೋದ್ರಿಂದಾಗಲಿ ಅಥವಾ ಅದನ್ನು ಸ್ವಲ್ಪ ಮಟ್ಟಿಗೆ ಫಾಲೋ ಮಾಡೋದ್ರಿಂದಾಗಲಿ ಸಾಕಷ್ಟು ಬಾರಿ ನಾವು ಎಚ್ಚೆತ್ತುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವು ನಷ್ಟಗಳು ಆಗತ್ತೆ ಅಂತ ಗೊತ್ತಿದ್ದಾಗ ಆ ವಿಚಾರದಲ್ಲಿ ಸ್ವಲ್ಪ ನಾವು ಅದ್ರ ಕಡೆ ಗಮನ ಇಟ್ಕೊಂಡಾಗ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಈ ವಾರ ಭವಿಷ್ಯ ಸಹಾಯ ಆಗುವಂಥದ್ದು. ಹಾಗಾಗಿ ಈ 4ನೇ ತಾರೀಕಿನಿಂದ ಅಂದರೆ ಫೆಬ್ರವರಿ 4ನೇ ತಾರೀಕಿನಿಂದ ಈ ವಾರ ಪೂರ್ತಿ ಅಂತಂದರೆ 10ನೇ ತಾರೀಕು ಫೆಬ್ರವರಿ 2019ರವರೆಗೆ ಈ 7 ದಿವಸದಲ್ಲಿ ಆಗಬಹುದಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು, ಒಳಿತಿರಬಹುದು, ಎರಡನ್ನು ಕೂಡ ಸ್ವಲ್ಪ ಅವಲೋಕನವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಕೆಲವು ವಿಚಾರದಲ್ಲಿ 1-2 ವಿಚಾರವನ್ನು ಹೊರತುಪಡಿಸಿ ಅವರು ಈ ವಾರದಲ್ಲಿ ಅನೇಕ ದಿವಸಗಳಿಂದ ಬರಬೇಕಾಗಿದ್ದಂತಹ ಹಣಕಾಸುಗಳು ನಾನಾ ಮೂಲಗಳಿಂದ ಈ ವಾರದಲ್ಲಿ ಅವರಿಗೆ ಬರುವಂಥದ್ದಿದೆ. ಆದರೆ ಸ್ವಲ್ಪ ಅಹಂಕಾರವನ್ನು ಜಾಸ್ತಿ ವ್ಯಕ್ತಪಡಿಸ್ತೀರಾ, ಹಾಗಾಗಿ ನಿಮ್ಮಷ್ಟಕ್ಕೆ ನೀವೇ ಸಮಸ್ಯೆಗೆ ಸಿಲುಕುವಂತಹ ಒಂದು ಅವಕಾಶ ಕೂಡ ಇದೆ. ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಬೆಳವಣಿಗೆ ಆಗುವಂಥದ್ದಿದೆ ಮತ್ತು ಆರೋಗ್ಯವೂ ಕೂಡ ಉತ್ತಮವಾಗಿರುವಂತಹ ಕಾಲ ಇದು. ಹಾಗಾಗಿ ನೀವು ಆಡ್ತಕ್ಕಂತಹ ಮಾತಿನಲ್ಲಿ ಸ್ವಲ್ಪ ಜಾಣ್ಮೆ ಇಟ್ಕೊಳ್ಳಿ, ಸ್ವಲ್ಪ ಎಚ್ಚರ ಇಟ್ಕೊಳ್ಳಿ. ಅದರಿಂದ ಆಗಬಹುದಾದಂತಹ ಅನರ್ಥವನ್ನು ತಡೆಯೋದಕ್ಕೆ ಅವಕಾಶ ಇದೆ. ಆದರೆ ನಿಮಗೆ ವ್ಯಾವಹಾರಿಕವಾಗಿ ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುವಂಥದ್ದಿದೆ. ಇನ್ನು ವೃಷಭ ರಾಶಿಯವರಿಗೆ ಸ್ವಯಂಕೃತ ಅಪರಾಧ ಅಂತೀವಲ್ಲ, ಆ ರೀತಿ ಆಗುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಷ್ಟಕ್ಕೆ ನೀವೇ ಏನೋ ಹಿಂದೆ ಮಾಡಿದ ಒಂದು ಎಡವಟ್ಟಿನಿಂದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಂಥದ್ದಿದೆ. ಮತ್ತು ಮೇಲಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿರ್ತೀರಿ. ಅದರಿಂದಾಗಿ ನೀವು ಮಾಡಿದ ಕೆಲಸವನ್ನೇ ಪುನಃ ಮಾಡುವಂತಹ ಯೋಗ ಇದೆ ಈ ವಾರದಲ್ಲಿ. ಹಾಗಾಗಿ ಕೆಲಸದ ಕಡೆ ಸ್ವಲ್ಪ ಎಚ್ಚರಿಕೆ ಇರಲಿ, ಶ್ರದ್ಧೆ ಇರಲಿ. ಯಾವುದೇ ಮಾತನ್ನು ಕೂಡ ಹೆಚ್ಚಾಗಿ ತಲೆಗೆ ಹಾಕ್ಕೊಳ್ಳಿಲ್ಲ ಅಂದರೆ ಈ ವಾರವನ್ನು ನೀವು ಕೂಡ ಚೆನ್ನಾಗಿ ಎದುರಿಸೋದಕ್ಕೆ ಸಾಧ್ಯ ಇದೆ. ಇನ್ನು ಮಿಥುನ ರಾಶಿಯವರಿಗೂ ಕೂಡ ಈ ವಾರದಲ್ಲಿ ಸಾಕಷ್ಟು ಅನುಕೂಲ ಇದೆ. ಯಾಕೆ ಅಂದರೆ ನಿಮಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರ್ತಕ್ಕಂತಹ ಆಸ್ತಿಯಲ್ಲಿ ಸಿಂಹಪಾಲು ನಿಮ್ಮದೇ ಆಗ್ತಾ ಇದೆ. ಮತ್ತು ಕೋರ್ಟು ಕಚೇರಿ ವ್ಯವಹಾರಗಳೇನಾದ್ರು ಇದ್ದದ್ದೇ ಆದರೆ ಆ ವಿಚಾರದಲ್ಲಿ ಕೂಡ ಜಯ ನಿಮ್ಮ ಭಾಗಕ್ಕೆ ಸಿಗ್ತಾ ಇದೆ. ಜೊತೆಗೆ ಮನೆಯಲ್ಲಿ ಕೂಡ ಹಿಂದಿನ ಕೆಲವು ವಾರಗಳಲ್ಲಿ ಸತಿಪತಿಯರಲ್ಲಿ ಸ್ವಲ್ಪ ಏನೋ ಒಂದು ರೀತಿಯ ಮನಸ್ತಾಪಗಳು ನಡೀತಾ ಇತ್ತು. ಈಗ ಅದರಲ್ಲಿ ಕೂಡ ಸ್ವಲ್ಪ ಸುಧಾರಣೆ ಕಂಡು ಬರ್ತಾ ಇದೆ. ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ವ್ಯವಹಾರವೂ ಕೂಡ ಚೆನ್ನಾಗಿದೆ. ಹಾಗಾಗಿ ಈ ಕೆಲವೊಂದು ವ್ಯವಹಾರದಿಂದಾಗಿ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಸಂತಸದ ವಾತಾವರಣ ಬರುವಂಥದ್ದಿದೆ. ಆದರೆ ಯಾವಾಗ ನಿಮಗೆ ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಸಿಂಹಪಾಲು ಬಂತು, ಸ್ವಲ್ಪ ನಿಮ್ಮನ್ನು ನೋಡಿ ಒಂದು ರೀತಿ ಕೊರಗುವಂತಹ ಜನ ಇರ್ತಾರೆ, ಅಸೂಯೆ ಪಡುವಂತಹ ಜನ ಇರ್ತಾರೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇನ್ನು ಕಟಕ ರಾಶಿಯವರಿಗೆ ಈ ವಾರ ಚೆನ್ನಾಗೇ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಯಾವ್ಯಾವುದೋ ಹೂಡಿಕೆಯನ್ನು ಯಾವಾಗಲೂ ಮಾಡಿದ್ರಿ, ಅದಕ್ಕೆ ಫಲ ನಿಮಗೆ ಈ ವಾರ ಸಿಗ್ತಾ ಇದೆ. ಜೊತೆಗೆ ಮನೆಯಲ್ಲಿ ಕುಟುಂಬದಲ್ಲಿ ಬಹಳ ಸಂತೋಷಕರವಾದಂತಹ ವಾತಾವರಣ ಇದೆ. ಹೊಸ ಕೆಲಸ ಬರೋದಿದೆ. ಆದರೆ ನೀವು ಯಾವುದನ್ನು ತಗೊಳ್ಬೇಕು ಅನ್ನುವಂತಹ ಆಯ್ಕೆ ನಿಮ್ಮದಾಗಿರುತ್ತೆ. ಹಾಗಾಗಿ ಆಯ್ಕೆ ಮಾಡಿಕೊಳ್ಳುವಾಗ ಎಚ್ಚರವಿರಲಿ. ನೀವು ಒಳ್ಳೆಯ ಕೆಲಸವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾದರೆ ನಿಮ್ಮ ಅನೇಕ ಸಮಸ್ಯೆಗಳು ಹಿಂದಿನಿಂದ ಇತ್ತಲ್ಲ, ಅದೆಲ್ಲಕ್ಕೂ ಕೂಡ ನಿಮ್ಮ ಆಯ್ಕೆಯಿಂದನೇ ಪರಿಹಾರ ಈ ವಾರ ನಿಮಗೆ ಸಿಕ್ಕಿಬಿಡುವಂಥದ್ದಿದೆ. ಹಾಗಾಗಿ ನಿಮಗೆ ಈ ವಾರ ಚೆನ್ನಾಗೇ ಇದೆ. ಜೊತೆಗೆ ನಿಮಗೂ ಕೂಡ ಯಾವುದೋ ಒಂದು ಆಸ್ತಿ ಬರೋದಿತ್ತು, ಅದು ನಿಂತು ಹೋಗಿತ್ತು. ಆದರೆ ಅದು ಈ ವಾರದಲ್ಲಿ ಅಕಸ್ಮಾತ್ ತಪ್ಪಿದರೆ ಮುಂದಿನ ವಾರದಲ್ಲಿ ಅದು ನಿಮ್ಮ ಪಾಲು ಆಗುವಂಥದ್ದು ಅವಕಾಶ ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿಯವರಿಗೆ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಸ್ವಲ್ಪ ಎಡವಟ್ಟುಗಳನ್ನು ಮಾಡ್ಕೊಳ್ತೀರಿ. ಕಾಗದ ಪತ್ರಗಳಲ್ಲಿ ಏನೋ ವ್ಯತ್ಯಾಸವನ್ನು ಮಾಡ್ಕೊಳ್ತೀರಿ. ಹೀಗಾಗಿ ನೀವು ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಅದರಿಂದ ತಲೆ ಕೆಡಿಸ್ಕೊಳ್ಳುವಂತಹ ಯೋಗ ಇದೆ. ಆದರೆ ಅದಕ್ಕೆ ನೀವೇನು ಮಾಡಬೇಕು, ಸರಿಯಾದ ಸೂಕ್ತ ವ್ಯಕ್ತಿಗಳನ್ನು ನೀವು ಆರಿಸ್ಕೊಂಡು ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡಿದ್ದೆ ಆದರೆ
ಈ ವಾರದಲ್ಲಿ ನಿಮಗೆ ಎಲ್ಲವೂ ಕೂಡ ಶುಭ ಆಗುವಂಥದ್ದಿದೆ. ಮಕ್ಕಳಿಗಾಗಿ ಸ್ವಲ್ಪ ಹೆಚ್ಚಿನ ಒಂದು ಖರ್ಚು ವೆಚ್ಚಗಳನ್ನು ಮಾಡಬಹುದಾಗಿದೆ. ಆದರೆ ನೀವು ಮಾಡಿದರೂ ಕೂಡ ಅದರಿಂದ ನಿಮಗೆ ಏನೂ ತೊಂದರೆ ಇಲ್ಲ, ಅದು ಪ್ರತಿಫಲ ನಿಮಗೆ ವಾಪಸ್ಸು ಬರುವಂಥದ್ದಿದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸ್ವಲ್ಪ ದುಡುಕಿನ ಸ್ವಭಾವ. ದುಡುಕಿನಿಂದಾಗಿ ನೀವು ಸ್ವಲ್ಪ ನಿಷ್ಠುರವಾಗಿ ಮಾತನಾಡಿಬಿಡ್ತೀರ. ನೀವು ಮಾತನಾಡುವ ಮಾತಿನಿಂದನೇ ಈ ವಾರದಲ್ಲಿ ಸ್ವಲ್ಪ ಅಗೌರವ ಜೊತೆಗೆ ಸ್ವಲ್ಪ ನಿಮಗೆ ಅವಮಾನಗಳು ಆಗುವಂತಹ ಪ್ರಸಂಗಗಳು ಬರುವಂಥದ್ದಿದೆ. ಹಾಗಾಗಿ ಮಾತಿನಲ್ಲಿ ಎಚ್ಚರ ಇರಲಿ. ಅಷ್ಟು ಬಿಟ್ಟರೆ ಬೇರೆ ಎಲ್ಲವೂ ಚೆನ್ನಾಗೇ ಇದೆ. ನೀವು ಕೂಡ ಮಕ್ಕಳ ಜೊತೆಯಲ್ಲಿ ಮತ್ತು ಫ್ಯಾಮಿಲಿಯ ಜೊತೆಯಲ್ಲಿ ಹೊರಗಡೆ ಹೋಗುವಂತಹ ಯೋಗ ಇದೆ. ಅಲ್ಲಿಯೂ ಕೂಡ ಸಂತಸವಾಗಿರುವಂತಹ ಒಂದು ಯೋಗ ಇದೆ. ಆದರೆ ನೀವು ಆಡುವ ಮಾತಿನಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇದ್ದದ್ದೇ ಆದರೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಸ್ವಲ್ಪ ಆರೋಗ್ಯದಲ್ಲಿ ಹಿನ್ನಡೆ ಆಗುವಂಥದ್ದಿದೆ. ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬನ್ನಿ, ಅದರಿಂದ ಕೂಡ ನಿಮಗೆ ಉತ್ತಮವಾದಂತಹ ಪ್ರಾಪ್ತಿ ಸಿಕ್ಕುವಂಥದ್ದಿದೆ. ತುಲಾರಾಶಿ, ತುಲಾರಾಶಿಯವರಿಗೆ ಕೆಲವರಿಗೆ ಒಳ್ಳೆಯದಿದೆ, ಕೆಲವರಿಗೆ ಸಾಧಾರಣವಾಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಈಗ ಹರಳುಗಳು ಅಥವಾ ವಜ್ರದ ವ್ಯಾಪಾರಿಗಳು ಅಥವಾ ರತ್ನದ ವ್ಯಾಪಾರಿಗಳು ಅಥವಾ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಈ ವಾರದಲ್ಲಿ ಯಾವುದೇ ಹೊಸ ಕೆಲಸವನ್ನು ನೀವು ಒಪ್ಪಿಕೊಳ್ಳದೇ ಇರೋದೇ ಕ್ಷೇಮಕರವಾಗತ್ತೆ. ಆದರೆ ಈ ಫೈನಾನ್ಸ್ ಮಾಡ್ತಕ್ಕಂಥವ್ರಿಗೆ, ಬಡ್ಡಿ ವ್ಯವಹಾರ ಲೇವಾದೇವಿ ಮಾಡೋರಿಗೆ, ಇಂಥವರಿಗೆಲ್ಲ ಕೂಡ ಈ ವಾರ ಹೆಚ್ಚಿನ ವರಮಾನ ಬರ್ತಕ್ಕಂಥದ್ದಿದೆ. ಅಷ್ಟೇ ಅದ್ರ ಜೊತೆಗೆ ಈ ಬೇರೆ ರೀತಿಯ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂಥರ ವಾತಾವರಣ ಚೆನ್ನಾಗಿರುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಸಿಕ್ಕುವಂಥದ್ದಿರುತ್ತೆ. ಒಂದೇ ಒಂದು ಸಮಸ್ಯೆ ಏನಪ್ಪ ಅಂದರೆ ಹೊಟ್ಟೆ ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಕಾಡುವಂಥದ್ದಿದೆ. ವಾತದೋಷದಿಂದ ಸ್ವಲ್ಪ ನೀವು ನರಳುವಂಥದ್ದಿದೆ ಈ ವಾರದಲ್ಲಿ. ಹಾಗಾಗಿ ತಕ್ಷಣವೇ ನೀವು ಸೂಕ್ತ ಚಿಕಿತ್ಸೆಯನ್ನು ಮಾಡಿಕೊಂಡಿದ್ದೆ ಆದರೆ ಅದರಲ್ಲಿ ಕೂಡ ನೀವು ಬೇಗ ಹೊರಕ್ಕೆ ಬರೋಕ್ಕೆ ಸಾಧ್ಯ ಇದೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಯ ಚೆನ್ನಾಗಿಲ್ಲ. ಸ್ವಲ್ಪ ನೀವು ಬಹಳ ಜಾಗರೂಕರಾಗಿರಬೇಕು. ನೀವು ಯಾವುದೇ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಅಕ್ಕಪಕ್ಕದವ್ರು ಏನೋ ಮಾಡ್ತಾರೆ ನೆರೆಹೊರೆಯವರಲ್ಲಿ, ಅದನ್ನು ಕೆದಕಕ್ಕೆ ಹೋಗಬೇಡಿ. ಸ್ವಲ್ಪ ದಿವಸ ಕಂಡು ಕಾಣದಂತೆ ಇರೋದು ತುಂಬ ಕ್ಷೇಮ. ಯಾಕೆ ಅಂದರೆ ಮಾತಿನಿಂದ ನೀವು ಕೆಲವೊಮ್ಮೆ ತನ್ನಷ್ಟಕ್ಕೆ ತಾನೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು ಅಂತಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಅದರಿಂದ ಮನಸ್ಸಿಗೆ ತುಂಬ ಬೇಸರ ಆಗತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಏನೇ ಕಂಡರೂ ಕೂಡ ನನಗೇನು ಕಾಣಲಿಲ್ಲ ಅನ್ನೋ ಥರ ಇದ್ದದ್ದೇ ಆದರೆ ನಿಮಗೆ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ. ಆದರೆ ಮನೆಯಲ್ಲಿರ್ತಕ್ಕಂತಹ ಹಿರಿಯರಿಗೆ ಸ್ವಲ್ಪ ಅನಾರೋಗ್ಯ ಕಾಡುವಂಥದ್ದಿದೆ. ಅದಕ್ಕಾಗಿ ಸ್ವಲ್ಪ ಹಣವೂ ಕೂಡ ವೆಚ್ಚವಾಗುವಂಥದ್ದಿದೆ. ಈ ಎಲ್ಲ ಕಾರಣಗಳಿಂದ ನಿಮ್ಮ ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ, ಸಂತೋಷ, ಸಮಾಧಾನ ಇರೋದಿಲ್ಲ. ಒಂದು ಶನಿ ಶಾಂತಿಯನ್ನು ಮಾಡಬೇಕಾಗತ್ತೆ ನೀವು, ಇನ್ನೊಂದು ಗುರು ಶಾಂತಿಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಇನ್ನು ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಯಾರಿಗಾದರೂ ಕೂಡ ಮದುವೆ ಆಗಿರಲಿಲ್ಲ, ವರ ನಿಶ್ಚಯ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ವಾರದಲ್ಲಿ ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಯಾವುದೋ ಒಂದು ವರ ಬಂದು ಅದು ನಿಶ್ಚಯವಾಗುವಂತಹ ಯೋಗ ಇದೆ. ಅದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲವೂ ಕೂಡ ಸಾಧಾರಣವಾದಂತಹ ಫಲ ಇರತಕ್ಕಂಥದ್ದು. ನೀವು ಮಾಡುವ ಉದ್ಯೋಗದ ಜಾಗದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದಿದೆ. ಮತ್ತು ವ್ಯಾಪಾರ ವ್ಯವಹಾರದವರಿಗೆ ಸಾಧಾರಣವಾದ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಹೆಚ್ಚಿನ ಫಲವನ್ನೇನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಶುಭದ ಒಂದು ವಾತಾವರಣ ಕಂಡುಬರುವಂತಹ ಯೋಗ ಇದೆ. ಅದನ್ನು ನೋಡಿ ಈ ವಾರದಲ್ಲಿ ನೀವು ಸಂತಸ ಪಟ್ಕೊಂಡ್ರೆ ಸದ್ಯಕ್ಕೆ ನಿಮಗೆ ಅಷ್ಟೇ ಉತ್ತಮವಾಗುವಂಥದ್ದು. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರ ಕೆಲವು ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ನಾನಾ ಮೂಲಗಳಿಂದ ಕೆಲಸಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಕೆಲವೊಮ್ಮೆ ನಾವೇ ಎಷ್ಟು ಅರಸಿದರೂ ಕೂಡ ನಮಗೆ ಸಿಕ್ಕೋದಿಲ್ಲ. ಆದರೆ ನಿಮಗೆ ಬರುವಂತಹ ಕೆಲಸದಲ್ಲಿ ಜಾಣ್ಮೆಯಿಂದ ನೀವು ಕೆಲವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿ. ಅದರಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೆ ಆದರೆ ಹೆಚ್ಚಿನ ಪ್ರತಿಫಲವನ್ನು ನೀವು ಪಡೆಯೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಇದರ ಜೊತೆಗೆ ನಿಮಗೆ ಸ್ವಲ್ಪ ಕುಟುಂಬದವರ ಜೊತೆಯಲ್ಲಿ ಒಂದು ಹಿತಕರವಾದಂತಹ ವಾತಾವರಣ ಮನೆಯಲ್ಲಿದೆ. ಆದಾಯ ಹೆಚ್ಚು ಆಗುವಂತಹ ಯೋಗಗಳಿದೆ. ಉತ್ತಮವಾದಂತಹ ಬಾಂಧವ್ಯ ನಿಮ್ಮ ಮನೆಯಲ್ಲಿ ಉಂಟಾಗ್ತಕ್ಕಂಥದ್ದಿದೆ. ಇವೆಲ್ಲವನ್ನು ನೋಡಿದಾಗ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ಸುಖ ಸಂತೋಷವನ್ನು ಅವರು ಕಾಣೋದಕ್ಕೆ ಅವಕಾಶ ಇದೆ. ಇನ್ನು ಕುಂಭರಾಶಿಯವರಿಗೆ, ಕುಂಭರಾಶಿಯವರಿಗೆ ಇವತ್ತು ನಿಮಗೆ ಈ ವಾರದಲ್ಲಿ ನಿಮ್ಮ ಬುದ್ಧಿಯೇ ನಿಮಗೆ ಅಸ್ತ್ರವಾಗುತ್ತೆ.
ನೀವು ಏನು ಬುದ್ಧಿಶಕ್ತಿ ಇದೆ ನಿಮ್ಮಲ್ಲಿ ಅದನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ಹೆಚ್ಚಿನ ಒಂದು ಫಲವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಮಾತಾಪಿತೃಗಳ ಯಾವುದೋ ಒಂದು ರೀತಿಯ ಉತ್ತಮವಾದ ಆಶೀರ್ವಾದ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದೆ. ಹೊರಗಡೆ ದೂರದಲ್ಲಿ ಎಲ್ಲಾದರೂ ಕೂಡ ಪ್ರವಾಸ ಹೋಗುವಂತಹ ಯೋಗ ಇದೆ. ಅದರಿಂದಾಗಿ ಹೆಚ್ಚಿನ ಒಂದು ಸಂತೋಷ ಉಂಟಾಗುವಂಥದ್ದಿದೆ. ಇದರ ಜೊತೆಗೆ ವ್ಯಾವಹಾರಿಕವಾಗಿ ಕೂಡ ನೀವು ಹೆಚ್ಚಿನ ಒಂದು ಲಾಭವನ್ನು ಗಳಿಸುವಂಥದ್ದಿದೆ. ಆರೋಗ್ಯದ ಕಡೆ ಕಿಂಚಿತ್ ನೀವು ಗಮನವನ್ನು ಕೊಡಲೇಬೇಕು. ಇನ್ನು ಮೀನರಾಶಿಯವರಿಗೆ ಕೂಡ ನೋಡಿ, ಒಳ್ಳೆಯ ಆಧ್ಯಾತ್ಮ ಗುರುವನ್ನು ಭೇಟಿ ಮಾಡುವಂತಹ ಯೋಗ ಇದೆ. ಅವರಿಂದ ಸೂಕ್ತ ಮಾರ್ಗದರ್ಶನ ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿನಗಳನ್ನು ನೀವು ನೋಡುವುದಕ್ಕೆ ಅವಕಾಶ ಆಗುವಂಥದ್ದಿದೆ. ಮಕ್ಕಳ ಜೊತೆಯಲ್ಲಿ ಹೆಚ್ಚಿನ ಒಂದು ಸಮಯವನ್ನು ಕಳೆಯುವಂಥದ್ದಿದೆ. ಆದರೆ ಮಕ್ಕಳಿಗಾಗಿ ಮತ್ತು ಹೆಂಡತಿಗಾಗಿ ಹೆಚ್ಚಿನ ಒಂದು ಖರ್ಚನ್ನು ಮಾಡುವಂಥದ್ದಿದೆ. ಆದರೆ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡೋದ್ರಿಂದ ನೀವು ಮನಸ್ಸಿಗೇನು ಬೇಸರವನ್ನು ಮಾಡ್ಕೋಬೇಕಾಗಿಲ್ಲ. ಅದು ಕೂಡ ಅವರ ಖುಷಿಗಾಗಿ ನೀವು ಮಾಡ್ತಕ್ಕಂಥದ್ದು. ಆದರೆ ನಿಮ್ಮ ಒಂದು ವ್ಯವಹಾರಗಳಲ್ಲಿ ಸಾಧಾರಣವಾದಂತಹ ಫಲವನ್ನು ನೀವು ಈ ವಾರದಲ್ಲಿ ನಿರೀಕ್ಷೆ ಮಾಡಬಹುದು. ಮನಸ್ಸಿಗೆ ಶಾಂತಿ ಉಂಟಾಗ್ತಕ್ಕಂತಹ ಯೋಗ ಚೆನ್ನಾಗಿದೆ. ಶಾಂತಿ, ಸಮಾಧಾನ, ಸಂತೋಷ ಇವೆಲ್ಲವೂ ಕೂಡ ಈ ವಾರ ನಿಮ್ಮ ಪಾಲಾಗುವಂಥದ್ದಿದೆ. ಇವೆಲ್ಲವೂ ಕೂಡ ಈ ಒಂದು ವಾರದಲ್ಲಿ ಬರ್ತಕ್ಕಂತಹ ಸೂಕ್ತ ಒಂದು ಸಣ್ಣದಾದ ಒಂದು ಪರಿಚಯ. ಇದರಲ್ಲಿ ಕೆಲವರಿಗೆ ತುಂಬ ಉತ್ತಮವಾದ ಫಲ, ಕೆಲವರಿಗೆ ಸಾಧಾರಣ ಫಲ, ಕೆಲವರಿಗೆ ಅತಿ ಒಂದು ಸ್ವಲ್ಪ ಸಮಯ ಚೆನ್ನಾಗಿಲ್ಲದೆ ಇರೋದು ಇದೆ. ಯಾವುದಕ್ಕೂ ಹಿಗ್ಗೋದು ಬೇಡ, ಕುಗ್ಗೋದು ಬೇಡ, ಸಮನಾಗಿ ತೆಗೆದುಕೊಂಡಾಗ ಜೀವನ ಸುಂದರವಾಗಿರುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.